ಆತ್ಮೀಯ H60 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆಯವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. PO office stating that we are not supposed to have the area where we are not registered. Then Mr. Manager has placed so many letters to the CBS office stating that it is he wants to close the school, the closure of the school. So when we started getting it, we started corresponding to it, and that was coming on. Then he started his the episode started of 2023, stating that we don't have the affiliation. He distributed so many pamphlets to the parents of my parents, and then when we mentioned it, we saw that every affiliation and everything was there with us. Next was when we were constructing our wall, compound wall. And at that time, because that is almost required for our CBS, he did not allow us to do, and then he broke down. Then after that, he came once in the month of October, telling that he wanted to put the debris in our school compound. So we said that no, it cannot be done. So there was another problem which we had created. And regularly from the BO office and each and BBMP, we were getting calls and they were visiting the school. That was, and next was May 2nd. Then came May 2nd. May 2nd was the thing that he had just barged inside. I was there in the room. He told me that I have to separate with you, you are suspended, you can go. And then we all and pushed us all in one of the rooms. We were there in our adjacent, that's an accounts room, where we were sitting and we were doing everything. We were under law and they were collecting all our files, all our ledgers, and each and everything he has collected, because he has entered with nearly 50 to 60 people. And then when we were moving after our completion of the work by 5 o'clock, when we were moving out, he just said is that check every lady's bags, and he locked the gate. He locked the gate and he never allowed us to move out without checking the bags. And ಒಂದು ಮಾಡು, ಬೆಳಗ್ಗೆ ಸಾಯಂಕಾಲ ಇಲ್ಲಿರೋಂಥ ಜನಕ್ಕೆ ಯಾವುದೋ ಒಂದು ರೂಪಕ್ಕೆ ಯಾರು ತಿರುಗಿದ್ರೆ ಯಾರಿಗೆ ಹೊಣೆ? 50,000 ಜನ ಹೊಸರು ಹೋಗ್ತಾರೆ, ಬೆಂಗಳೂರಲ್ಲಿದ್ದಾರೆ. ಅಲ್ಲಿಂದ ಇಲ್ಲಿಗೆ ಬರ್ತಾರೆ ವಾಸಕ್ಕೆ, ಇಲ್ಲಿಂದ ಕೆಲಸಕ್ಕೆ ಅಲ್ಲಿಗೆ ಹೋಗ್ತಾರೆ. ಇವೆಲ್ಲ ಯಾರು ಜವಾಬ್ದಾರಿ? ನಾಳೆ ಇವೆಲ್ಲ ಸಣ್ಣ ಸಣ್ಣ ವಿಚಾರಕ್ಕೆ ಆಯ್ತು, ಅವ್ರು ತಪ್ಪು ಮಾಡಿದ್ರೆ ಅವ್ರು ಕ್ಷಮಾಪಣೆ ಕೇಳ್ತಾರೆ. ಅದು ಎಲ್ಲೆಲ್ಲಿಗೂ ಇರಬಾರ್ದು. ಈಗ ನ್ಯಾಯಾಲಯಕ್ಕೆ ಹೋಗಿದ್ದಾರೆ, ನ್ಯಾಯಾಲಯದಲ್ಲಿ ಅವರು ಹೇಳಿದ್ದಾರೆ ಕ್ಷಮಾಪಣೆ ಕೇಳೋದು. ಖಂಡಿತ ಅವ್ರು ಗೌರವ ಕೊಟ್ಟು ಕ್ಷಮಾಪಣೆ ಕೇಳ್ತಾರೆ ಅಂತ ನಾನು ಭಾವಿಸ್ಕೊಂಡಿದ್ದೆ. ಅಷ್ಟೇ. ನಮಗೆ ಬೇರೆ ನಮ್ಮವರೆಲ್ಲ ಕನ್ನಡ ಸಂಘಟನೆ ನಾನು ರಿಕ್ವೆಸ್ಟ್ ಮಾಡ್ತೀನಿ, ಇದು ಬೇರೆ ಬೇರೆ ವಿಷಯಕ್ಕೆ ತಿಳ್ಕೊಂಡು ಹೋಗಬಾರ್ದು. ನೀವು ಹೋರಾಟ ಮಾಡ್ತಾ ಇದ್ದೀರಿ, ಅದಕ್ಕೆ ಕೋರ್ಟೆ ಒಬ್ಬರೇ ಅವರು ಕೋರ್ಟ್ಗೆ ಹಾಕಿದ್ರು ಅಂತ ನಾನು ಮಾಧ್ಯಮದಲ್ಲಿ ಕೋರ್ಟು ಒಂದು ತೀರ್ಪು ಕೊಟ್ಟಿದ್ದಾರೆ, ಒಂದು ಸಲಹೆ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಬಹುಶಃ ಅವ್ರು ರೆಸ್ಪೆಕ್ಟ್ ಮಾಡ್ತಾರೆ. ಮೇಲು ಕೀಳು ಎಲ್ಲರೂ ಒಟ್ಟಿಗೆ ಒಂದೇ ಸಂದರ್ಭದಲ್ಲಿ ಭಾಷೆಯಿಂದ ಎಲ್ಲ ಕೂಡ ಬಂದಿದೆ. ನಾವು ಭಾಷೆ ಮಾತಾಡಬೇಕಾದ್ರೆ ತೆಲುಗುದು ಕೆಲವು ಅಕ್ಷರಗಳು ಕಾಣ್ತದೆ, ತಮಿಳು ಮಾತಾಡಬೇಕಾದ್ರೆ ಕೆಲವು ಅಕ್ಷರಗಳು ಬರ್ತದೆ,
ರ್ಯಾಲಿ ಮಾತಾಡಬೇಕು ಸೊ ಇದಕ್ಕೆ ನಾನು ಅದು ವೈಯಕ್ತಿಕವಾಗಿ ಭಾಳ ಮುಖ್ಯತೆ ನಮ್ಮವರು ಕೂಡ ಸ್ವಲ್ಪ ಲಿಮಿಟೇಷನ್ ಇರಬೇಕು ನಮ್ಮ ರಾಜ್ಯದ ನಾವು ಕೂಡ ನಾವು ಫಂಡಸ್ಟಂತೂ ಮಾಡಿದ್ದೀವಿ ಅದಕ್ಕೆ ಫಂಡಸ್ಟ್ಗೆ ಎಲ್ಲ ಥರದ ಗೌರವ ಜಡ್ಜ್ ನ್ಯಾಯಾಲಯಕ್ಕೆ ನ್ಯಾಯಾಲಯ ಏನು ಆದೇಶ ಕೊಟ್ಟಿದೆ ಎಲ್ಲರೂ ಪಾಲನೆ ಅದಕ್ಕೆ ನಾನು ಕೂಡ ಸಹಮತ. ಅಂದರೆ ಪ್ರಹ್ಲಾದ್ ಜೋಶಿ ಹೇಳ್ತಾರೆ ಮಿತ್ರ ಪಕ್ಷ ಆಗಿರೋದ್ರಿಂದ ಇಲ್ಲಿ DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಸಾಫ್ಟ್ ಆಗಿದ್ದಾರೆ ಕಮಲ್ ಹಾಸನ್ ಪರ ಅವ್ರು ಮಾತಾಡೋದಕ್ಕೆ. ಸಾಫ್ಟಲ್ಲ ಇದು ಭಾಷೆಗೆ ಜಾತಿಗೆ ರಾಜ್ಯಕ್ಕೆ ಜಡ ಅವರು ಯಾವಾಗಲೂ BJP ಭಾಗ ಮಾಡೋದು ನಾವು ಯಾವಾಗಲೂ ಒಂದು ಮಾಡೋದು ಅವರು ಕತ್ರಿ ನಾವು ಫ್ಯೂಸ್ ಕಬ್ಬಣದಲ್ಲೇ ಸ್ಟೀಲಲ್ಲೇ ಎರಡೂ ತಯಾರಾಗ್ತದೆ ಕತ್ತಲೂ ತಯಾರಾಗ್ತದೆ ಸೂಜಿನೂ ನಾವು ಒಂದು ಮಾಡೋದು ಬೆಳಗ್ಗೆ ಸಾಯಂಕಾಲ ಇಲ್ಲಿರೋಂಥ ಜನಕ್ಕೆ ಯಾವುದೋ ಒಂದು ನೋಡಿ ಸ್ಕೂಲ್ನ ಯಾರು ಕಾನೂನನ್ನು ಕೈ ತೆಗೆದುಕೊಳ್ಳೋಕ್ಕಾಗೋದಿಲ್ಲ ನಮಗೆ ಮಕ್ಕಳ ಭವಿಷ್ಯ ಇಂಪಾರ್ಟೆಂಟು ಯಾವ ಕಾಂಗ್ರೆಸ್ ಲೀಡರ್ ಆಗಿರಲಿ ಯಾರೇ ಆಗಲಿ ಯಾರನ್ನೂ ಸ್ಪೇರ್ ಮಾಡೋದಿಲ್ಲ. ನಾನು ಪೊಲೀಸ್ ಕಮಿಷನರ್ಗೆ DDPIಗೆ DCಗೆ ಕಾನೂನಲ್ಲಿದೆ ಟೇಕ್ ಓವರ್ ಇನ್ಸ್ಟಿಟ್ಯೂಷನ್ ಬಹುಶಃ ಬೆಂಡ್ ಮಾಡಲಿಲ್ಲ ಅಂತಂದರೆ ಇದನ್ನೆಲ್ಲ ನಾವು ಮಕ್ಕಳ ಮೇಲೆ ನಾವು ಶಾಲಾ ಶಿಕ್ಷಕರ ಮೇಲೆ ಸ್ಕೂಲ್ ಮೇಲೆ ಎಲ್ಲ ಮಾಡೋಕ್ಕಾಗಲ್ಲ. ಕಾನೂನು ಲೀಗಲ್ ಅಷ್ಟೇ ಇಸ್ ಡಿಫ್ರೆಂಟ್. ಇನ್ಸ್ಟಿಟ್ಯೂಷನ್ ಅಂತ ಅಂದಮೇಲೆ ಅದು ಪಬ್ಲಿಕ್, ಇಟ್ ಇಸ್ ನಾಟ್ ಎ ಪ್ರೈವೇಟ್ ಪ್ರಾಪರ್ಟಿ. ಎನಿ ಚಾರಿಟಬಲ್ ಇನ್ಸ್ಟಿಟ್ಯೂಷನ್ ನಾನು ನಾನು ಸುಮ್ಮನೆ ವಾರಸ್ದಾರ ಅಷ್ಟೇ, ನಾನು ಮಾಲೀಕನಾಗ್ಲಿಕ್ಕೆ ಆಗೋದಿಲ್ಲ. ಅದು ಎಲ್ಲ ಸಂಸ್ಥೆಗಳು ತಿಳ್ಕೊಳ್ಬೇಕು. ವಾಟ್ ಎವರ್ ಮೇಕಮ್ ವಿಲ್ ಪ್ರೊಟೆಕ್ಟ್ ದಿ ಇಂಟ್ರೆಸ್ಟ್ ಆಫ್ ದಿ ಸ್ಟೂಡೆಂಟ್ಸ್, ಪೇರೆಂಟ್ಸ್ ಆ್ಯಂಡ್ ದಿ ಟೀಚರ್ಸ್. ಎಲ್ಲರೂ ಸ್ವಲ್ಪ ಕಾನೂನಿಗೆ ಗೌರವ ಕೊಡಬೇಕು. ನೋ ಒನ್ ಈಸ್ ಪರ್ಮನೆಂಟ್. ಅವಶ್ಯಕತೆ ಇದ್ದರೆ ಸಾರ್ಟ್ ಔಟ್ ಆಗಲ್ಲ ಅಂತ ಖಂಡಿತ ವಿಸಿಟ್ ಮಾಡ್ತೀನಿ. ನಾನು ಬೆಂಗಳೂರು ಯಾಕೆಂದರೆ ಅಷ್ಟು ಜನ ಪೇರೆಂಟ್ಸು ಟೀಚರ್ಸು ಎಲ್ಲ ಬಂದು ನನ್ನ ಭೇಟಿ ಮಾಡಿ ಕೇಳ್ಕೊಂಡಾಗ ಒಬ್ಬ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಆಗಿ ನಾನು ಹೋಗಲಿಲ್ಲ ಅಂತ ತಪ್ಪಾಗ್ತದೆ. ನಾನು ಫೋನ್ ಮಾಡಿ ಹೇಳಿದ್ದೀನಿ ಇದನ್ನು ಸಾರ್ಟ್ ಔಟ್ ಮಾಡಬೇಕು ಅಂತ. ಆಗಲಿಲ್ಲ ಅಂತ ನಾನು ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.